ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಮಹಾರಾಷ್ಟ್ರದ ರಾಜ್ಯ ರಾಜಕಾರಣವನ್ನ ಬೇರಿನಿಂದ ಅರಿತವರು, ಮಹಾರಾಷ್ಟ್ರದಲ್ಲಿ ದಾದಾ ಅಂತಾನೆ ಪ್ರಖ್ಯಾತಿಯನ್ನ ಪಡೆದವರು. ಈ ರೀತಿ ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಅಸ್ತಂಗತ ಆಗಿರುವಂತದ್ದು ಇಡೀ ಮಹಾರಾಷ್ಟ್ರದಲ್ಲಿ ದುಃಖ ಮನೆ ಮಾಡಿದೆ. 3 ದಿನ ಶೋಕಾಚರಣೆ ಕೂಡ ಇದೆ. ಹಲವು ಗಣ್ಯರು ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಏನಾಯಿತು, ಹೇಗಾಯಿತು, ಈ ಎಲ್ಲಾ ವಿಚಾರಗಳ ಬಗ್ಗೆ ನೋಡ್ತಾ ಹೋಗೋಣ. ಇನ್ನ ಟಾಪ್ ಸ್ಟೋರಿ ನಂಬರ್ 2, ಸಿಎಂ ಈಗ ಶುದ್ಧರಾಮಯ್ಯನೂ ಆದರು. ಇವರ ಮೇಲೆ ಕೇಳಿ ಬಂದಂತಹ ಎಸ್ಪೆಷಲಿ ಈ ಮೂಡಾ ಹಗರಣದ ವಿಚಾರವಾಗಿ ಬಿ ರಿಪೋರ್ಟ್ ಸಲ್ಲಿಕೆಯಾಯಿತು. ಅದನ್ನು ಅಂಗೀಕಾರ ಮಾಡುವಂತಹ ಕೆಲಸ ಆಗಿದೆ. ಈಗ ಸಿದ್ದರಾಮಯ್ಯ ಶುದ್ಧರಾಮಯ್ಯ ಹೇಗೆ ಅಂತ ಹೇಳ್ತೀವಿ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ. ಇದರ ಜೊತೆಗೆ ಅಂಬರೀಷ್ಗೆ ಅಪಮಾನ ಮಾಡಿರುವಂತಹ ಕೆಲಸ ಆಗಿದೆ. ಈಗ ಇದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅಪಮಾನ ಮಾಡಿದಂತಹ ಮನುಷ್ಯ ಅಂಬರೀಷ್ ಅವರಿದ್ದಾಗ ಏನ್ ಮಾಡ್ತಾ ಇದ್ರು, ಈಗ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ, ಏನ್ ಕತೆ ಅನ್ನೋದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಹಲವು ಸುದ್ದಿಗಳಿದೆ. ಎಲ್ಲವನ್ನ ಗಮನಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಮಹಾರಾಷ್ಟ್ರ ಡಿಸಿಎಂ ವಿಮಾನ ಪತನ, ಅಜಿತ್ ಪವಾರ್ ಸೇರಿ 5 ದುರ್ಮರಣ. ದಾದಾ ನಿಧನಕ್ಕೆ ಗಣ್ಯರ ಅಶ್ರುತರ್ಪಣ. ಸಾವಿನ ಮನೆಯಲ್ಲೂ ರಾಜಕಾರಣ. ಅಜಿತ್ ಪವಾರ್ ವಿಮಾನ ದುರಂತದ ಬಗ್ಗೆ ಅನುಮಾನ. ಮಮತಾ ಮಾತಿಗೆ ಶರದ್ ಪವಾರ್ ಅಸಮಾಧಾನ. ಮೂಡಾ ಕೇಸಲ್ಲಿ ಸಿಎಂಗೆ ದೊಡ್ಡ ಜಯ. ಬಿ ರಿಪೋರ್ಟ್ ಅಂಗೀಕರಿಸಿದ ನ್ಯಾಯಾಲಯ. ಮೇಲ್ಮನವಿ ಸಲ್ಲಿಸಲು ಸ್ನೇಹಮಯಿ ಕೃಷ್ಣ ನಿರ್ಣಯ. ರಾಜ್ಯಪಾಲರ ಕರೆ ಕದ್ದಾಲಿಕೆ ಮಾಡ್ತಿದೆಯಾ ಸರ್ಕಾರ? ಪರಿಷತ್ನಲ್ಲಿ ಬಿಜೆಪಿ ಸಮರ. ರೂಲ್ ಬುಕ್ ಹರಿದು ಛಲವಾದಿ ಪ್ರಹಾರ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಉತ್ಖನನ. 11 ದಿನ ಕಳೆದರೂ ಕಾರ್ಮಿಕರಿಗೆ ಸಿಗದ ವೇತನ. ಪ್ರಶ್ನೆ ಕೇಳಿದ್ರೆ ಅಧಿಕಾರಿಗಳ ಮೌನ. ವಿಮಾನ ದುರಂತಕ್ಕೆ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಈಗ ಬಹಳ ಚರ್ಚೆಗಳಾಗ್ತಾ ಇದೆ. ಡಿಸಿಎಂ ಅಜಿತ್ ಪವಾರ್ ವಿಮಾನ ದುರಂತಕ್ಕೆ ಏನ್ ಕಾರಣ ಆಯಿತು, ಅದೇಗೆ ವಿಮಾನ ದುರಂತ ಆಯಿತು? ಮುಖ್ಯವಾದ ಕಾರಣ ಲೋ ವಿಸಿಬಿಲಿಟಿ ಅಂತ ಹೇಳ್ತಾ ಇದ್ದಾರೆ. ದಟ್ಟ ಮಂಜಿನಿಂದ ರನ್ವೇ ಕಾಣದೆ ವಿಮಾನ ಪತನವಾಗಿರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಪತನಕ್ಕೆ ದಟ್ಟ ಮಂಜು ಕಾರಣ ಅಂತ ವಿಮಾನಯಾನ ಸಚಿವರು ಕೂಡ ಈಗಾಗಲೇ ಹೇಳಿದ್ದಾರೆ. ಲೋ ವಿಸಿಬಿಲಿಟಿ ಇತ್ತು ಅಂತಂದ್ರೆ ಲ್ಯಾಂಡಿಂಗ್ ಮಾಡೋದಕ್ಕೆ ಏನಕ್ಕೆ ಬಂದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಹಲವು ಅನುಮಾನಗಳಿದೆ. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಕೋರಿದ್ದು ಪೈಲಟ್. ರನ್ವೇ 2 ನಲ್ಲಿ ಲ್ಯಾಂಡಿಂಗ್ಗೆ ಅನುಮತಿಯನ್ನ ಕೊಟ್ಟಿತ್ತು ಎಟಿಸಿ. ಅನುಮತಿ ಕೊಟ್ಟ ಬೆನ್ನಲ್ಲೇ ಈ ಮಹಾಪ್ರಮಾದ ನಡೆದೋಯ್ತು. 3 ನಿಮಿಷ. ಪೈಲಟ್ಗೆ ಅನುಮತಿ ನೀಡಿದ 3 ನಿಮಿಷದ ಬಳಿಕ ಈ ದುರಂತ ನಡೆದೋಗಿದೆ. ರನ್ವೇಯಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದಂತ ಜೆಟ್ ರನ್ವೇ ಪಕ್ಕದಲ್ಲಿ ಕೆಲವೇ ನಿಮಿಷಗಳ ದೂರದಲ್ಲಿ ಅಂತರದಲ್ಲಿ ದುರಂತ ಅಂತ್ಯವನ್ನ ಕಂಡಿದೆ. ಅನುಮತಿ ಸಿಕ್ಕ 3 ನಿಮಿಷದ ಬಳಿಕ ರೆಡಾರ್ನಿಂದ ಜೆಟ್ ನಾಪತ್ತೆಯಾಯಿತು. ದಟ್ಟ ಮಂಜಿನಿಂದ ರನ್ವೇ ಕಾಣದ ಜೆಟ್ ಅಪಘಾತಕ್ಕೀಡಾಯಿತು. ಜೆಟ್ ನೆಲ ಕಪ್ಪಳಿಸ್ತಾ ಇದ್ದಂತೆ ಸ್ಫೋಟ, ಬಾನೆತ್ತರಕ್ಕೆ ಹೊಗೆ. ಅಕ್ಕಪಕ್ಕ ಇದ್ದವರು ಭಯಭೀತರಾದರು. ವಿಮಾನದ ಟ್ಯಾಂಕರ್ ಸ್ಫೋಟಿಸಿ ಇಡೀ ವಿಮಾನ ಹೊತ್ತಿ ಉರಿದಿದೆ. 5 ಜನ ಸಜೀವ ದಹನಗೊಂಡಿದ್ದಾರೆ. ಯಾವ ರೀತಿಯ ಪರಿಸ್ಥಿತಿ ಅಂತಂದ್ರೆ, ಆ ವಿಮಾನದಲ್ಲಿದ್ದದ್ದು ಅಜಿತ್ ಪವಾರ್, ಅವರ ವಿಶೇಷ ಕರ್ತವ್ಯಾಧಿಕಾರಿ, ಅವರ ಸಹಾಯಕ ಮತ್ತು 2 ಪೈಲಟ್ಗಳು. ಯಾರ್ಯಾರು ಅಂತ ಗುರುತು ಸಿಗದ ಮಟ್ಟಿಗೆ ದೇಹಗಳು ಸುಟ್ಟು ಕರಕಲಾಗಿದೆ. ಒಂದು ಬಟ್ಟೆ ಮತ್ತು ಕೈ ಗಡಿಯಾರದಲ್ಲಿ ಅಜಿತ್ ಪವಾರ್ ಅವರನ್ನ ಗುರುತಿಸುವಂತಹ ಕೆಲಸ ಆಗಿದೆ. ಆ ಕೈ ಗಡಿಯಾರದಿಂದ ಮತ್ತು ಬಟ್ಟೆಯ ತುಣುಕಿನಿಂದ
ಇದರಿಂದ ಅಜಿತ್ ಪವಾರ್ ಯಾರು ಅಂತ ಗುರುತಿಸುವಂತಾಗಿದೆ. ಆದರೆ ಎಲ್ಲವೂ ಸುಟ್ಟು ಕರಕಲಾಗಿದೆ. 8:10ರಿಂದ 8:45 ಮಧ್ಯದಲ್ಲಿ ಇಷ್ಟೆಲ್ಲ ನಡೆದು ಹೋಗಿದೆ. 8:10ಕ್ಕೆ ಇದ್ದಂತ ಅಜಿತ್ ಪವಾರ್ 8:45ಕ್ಕೆ ಇಲ್ಲ. ಇಷ್ಟೇ ಜೀವನ. ಈ ರೀತಿ ಒಂದು ಅನಿರೀಕ್ಷಿತ ಬೆಳವಣಿಗೆ ನಡೆದೋಗಿದೆ. ನೆಕ್ಸ್ಟ್, ಅಜಿತ್ ಪವಾರ್ ಮಹಾರಾಷ್ಟ್ರ ರಾಜಕಾರಣದಲ್ಲಿ ದಿಲ್ದಾರ್ ಮನುಷ್ಯ ಅಂತಾನೆ ಪ್ರಖ್ಯಾತಿಯಾಗಿತ್ತು. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಇಡೀ ಮಹಾರಾಷ್ಟ್ರ ರಾಜ್ಯದಲ್ಲಿ ಅವರನ್ನ ದಾದಾ ಅಂತಾನೆ ಕರೀತಾ ಇದ್ರು. ಇವರು ಅಳಿಸಲಾಗದ ದಾಖಲೆಯನ್ನ ಬಿಟ್ಟು ಹೋಗಿದ್ದಾರೆ. ಮಾಜಿ ಸಿಎಂ ಶರದ್ ಪವಾರ್ ಅವರ ಸಹೋದರ ಸಂಬಂಧಿ ಈ ಅಜಿತ್ ಪವಾರ್ ಸಹಕಾರಿ ಚಳವಳಿಯಿಂದ ಬೆಳೆದಿದ್ದು ಪವರ್ಫುಲ್ ರಾಜಕಾರಣಿ. ಸಹಕಾರಿ ಚಳವಳಿಯಿಂದ ಆರಂಭ ಆಗಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯವರೆಗೂ ಅವರ ಪ್ರಯಾಣ ಸಾಕು. ಹಾಲು ಒಕ್ಕೂಟ, ಸಕ್ಕರೆ ಕಾರ್ಖಾನೆ, ಸಹಕಾರಿ ಬ್ಯಾಂಕ್, ಹೀಗೆ ಎಲ್ಲವನ್ನೂ ಕೂಡ ಯಶಸ್ವಿಯಾಗಿ ನಿರ್ವಹಿಸಿದ್ದು ಡಿಸಿಎಂ ಆಗ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಡಿಸಿಎಂ ಆಗಿ ಆಳಿದ್ದು ಅಜಿತ್ ಪವಾರ್. ಮಹಾರಾಷ್ಟ್ರವನ್ನ ಉಪಮುಖ್ಯಮಂತ್ರಿಯಾಗಿ ಹೆಚ್ಚು ಬಾರಿ ಆಳಿದ್ದು ಅಜಿತ್ ಪವಾರ್. 2019ರಲ್ಲಿ ಫಡ್ನವೀಸ್ ಜೊತೆಗೂಡಿ ಬೆಳಬೆಳಗ್ಗೆನೆ ಡಿಸಿಎಂ ಆಗಿ ಪ್ರಮಾಣ ವಚನ ತಗೊಂಡ್ಬಿಟ್ರು. ಒಂದು 7 ಗಂಟೆ ಆಗಿರ್ಬೇಕು. ಆ ಟೈಮಲ್ಲಿ ಅಜಿತ್ ಪವಾರ್ ಅವರದು ಪ್ರಮಾಣ ವಚನ. ಅದಕ್ಕೆ ಏಕನಾಥ್ ಶಿಂದೆ ಆಗ್ಲೇ ಹೇಳ್ತಾ ಇದ್ರು, ಕೇಳಿಸ್ಕೊಂಡ್ರಿ ಅನ್ಕೋದು. ಯಾವ ರೀತಿ ಹೇಳ್ತಿದ್ರು ಅಂತಂದ್ರೆ, ಅಜಿತ್ ಪವಾರ್ ಅವ್ರಿಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲಾ ಕಾಲದಲ್ಲೂ ಪ್ರಮಾಣ ವಚನ ಸ್ವೀಕರಿಸಿ ಅಭ್ಯಾಸ ಇದೆ. ಹಿಂಗಾಗಿ ಯಾವ ಕಾಲದಲ್ಲಿ ಬೇಕಾದರೂ ಅವರು ಪ್ರಮಾಣ ವಚನ ತಗೋಬಹುದು ಅಂತ ಹೇಳಿ ಕಾಮಿಡಿ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಫಡ್ನವೀಸ್ ಜೊತೆಗೂಡಿ ಬೆಳಿಗ್ಗೆ 7 ಗಂಟೆಗೆ ಪ್ರಮಾಣ ವಚನ ತಗೊಂಡಿದ್ರು, ಆ ಸರ್ಕಾರದ ಅವಧಿ ಕೇವಲ 80 ಗಂಟೆ ಅಷ್ಟೇ ಆಗಿತ್ತು. 80 ಗಂಟೆಗಳ ಕಾಲ ಮಾತ್ರ ಆ ಸರ್ಕಾರ ಉಳಿದಿತ್ತು. ಎನ್ಸಿಪಿ ಪಕ್ಷವನ್ನ ಒಡೆದು ಮತ್ತೆ 5ನೇ ಬಾರಿಗೆ ಉಪಮುಖ್ಯಮಂತ್ರಿ ಆದರು ಅಜಿತ್ ಪವಾರ್. ಸೊ ಇದೇ ಕಾರಣಗಳಿಗೆ ಕಾಕಾ ಶರದ್ ಪವಾರ್ ಜೊತೆಗೆ ಇವರಿಗೆ ಮುನಿಸು ಶುರುವಾಯಿತು. ಕಾಕಾ ಅಂತಂದ್ರೆ ಚಿಕ್ಕಪ್ಪ, ಅಜಿತ್ ಪವಾರ್ ಚಿಕ್ಕಪ್ಪ, ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಶರದ್ ಪವಾರ್. 8 ಬಾರಿ ಶಾಸಕರಾಗಿರೋರು, ಬರೋಬ್ಬರಿ 6 ಬಾರಿ ಡಿಸಿಎಂ ಆದವರು, 4 ಸಿಎಂಗಳ ಅಡಿಯಲ್ಲಿ 6 ಬಾರಿ ಡಿಸಿಎಂ ಆಗಿದ್ದು ದಾದಾ ಅಜಿತ್ ಪವಾರ್. ಜನತಾ ಸಂವಾದದಿಂದ ಆಡಳಿತವನ್ನ ಮನೆ ಬಾಗಿಲಿಗೆ ತಂದವರು ಅಜಿತ್ ಪವಾರ್. ಅದರಲ್ಲೂ ಈ ಪುಣೆಯ ಸುತ್ತಮುತ್ತ ಅಂತೂ ಅತಿ ವೇಗದ ಅಭಿವೃದ್ಧಿಗೆ ಪ್ರಖ್ಯಾತಿಯನ್ನ ಪಡೆದವರು ಇದೇ ಅಜಿತ್ ಪವಾರ್. ಈ ಎಲ್ಲಾ ಕಾರಣಗಳಿಗೆ ಜನರು ಪ್ರೀತಿಯಿಂದ ಅಜಿತ್ ಪವಾರ್ ಅವರನ್ನ ದಾದಾ ದಾದಾ ಅಂತ ಕರೀತಾ ಇದ್ರು. ಫಡ್ನವೀಸ್ ಸಂಪುಟದಲ್ಲಿ ಡಿಸಿಎಂ, ಹಣಕಾಸು, ಕ್ರೀಡೆ ಈ ಎಲ್ಲಾ ಖಾತೆಗಳನ್ನ ನಿಭಾಯಿಸಿದಂತವರು ಅಜಿತ್ ಪವಾರ್. ಇಂಥ ನಾಯಕ ಇವತ್ತು ಈ ರೀತಿ ದುರಂತ ಅಂತ್ಯವನ್ನ ಕಂಡಿರೋದು ದುಃಖಕ್ಕೆ ಕಾರಣ ಆಗಿ. ನೆಕ್ಸ್ಟ್, ರಾಜಕೀಯ ನಾಯಕರು ಈ ರೀತಿ ದುರಂತ ಅಂತ್ಯವನ್ನ ಕಂಡವರು ಹಲವರು. ಸಂಜಯ್ ಗಾಂಧಿಯಿಂದ ಹಿಡಿದು ಈಗಿನ ಅಜಿತ್ ಪವಾರ್ ತನಕ ಯಾರೆಲ್ಲ ವಿಮಾನ ದುರಂತದಲ್ಲಿ ಮೃತಪಟ್ಟರು ಅನ್ನೋದನ್ನ ನೋಡ್ತಾ ಹೋದ್ರೆ, 1980ರಲ್ಲಿ ಸಂಜಯ್ ಗಾಂಧಿ ಅವರು ಲಘು ವಿಮಾನ ಅಪಘಾತದಲ್ಲಿ ನಿಧನ ಹೊಂದಿದರು. ಇಂದಿರಾ ಗಾಂಧಿ ಅವರ ಪುತ್ರ. ಇನ್ನ ಮಾಧವರಾವ್ ಸಿಂಧಿಯಾ 2001ರಲ್ಲಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರು, ಮಾಜಿ ರೈಲ್ವೆ ಸಚಿವರು. ಇವರು ಕೂಡ ವಿಮಾನ ದುರಂತದಲ್ಲಿ ಮೃತಪಡ್ತಾರೆ. ಇನ್ನ ಜಿಎಂಸಿ ಬಾಲಯೋಗಿಯವರು ಲೋಕಸಭೆ ಸ್ಪೀಕರ್ ಆಗಿದ್ದಂಥವರು 2002ರಲ್ಲಿ ಆಂಧ್ರದಲ್ಲಿ ವಿಮಾನ ಪತನವಾಗಿ ಇವರು ದುರಂತ ಅಂತ್ಯವನ್ನ ಕಂಡರು. ಇನ್ನ ನಟಿಯೂ ಬಿಜೆಪಿಯ ನಾಯಕಿಯೂ ಆಗಿದ್ದ ಸೌಂದರ್ಯ ಅವರು 2004ರಲ್ಲಿ ಇದೇ ವಿಮಾನ ದುರಂತದಲ್ಲಿ ಅವರು ಕೂಡ ವಿಧಿವಶರಾಗ್ತಾರೆ. ಇನ್ನ ಒಪಿ ಜಿಂದಾಲ್ ಉದ್ಯಮಿಯೂ ಹೌದು, ರಾಜಕಾರಣಿಯೂ ಹೌದು, ಯೂನಿಯನ್ ಮಿನಿಸ್ಟರ್ ಕೂಡ ಆಗಿದ್ದಂಥವರು, ಹರಿಯಾಣದಲ್ಲಿಯೂ ಕೂಡ ಸಚಿವರಾಗಿದ್ದಂಥವರು. ಒಪಿ ಜಿಂದಾಲ್ 2005ರಲ್ಲಿ ಇದೇ ದುರಂತದಲ್ಲಿ ಅಂತ್ಯಗೊಳ್ತಾರೆ. ಇನ್ನ ವೈಎಸ್ ರಾಜಶೇಖರ್ ರೆಡ್ಡಿ ಆಂಧ್ರದ ಮಾಜಿ ಮುಖ್ಯಮಂತ್ರಿ 2009ರಲ್ಲಿ ಈ ರೀತಿ ದುರಂತ ಅಂತ್ಯವನ್ನ ಕಾಣ್ತಾರೆ. ಇನ್ನ ದೋರ್ಜಿ ಖಂಡು 2011ರಲ್ಲಿ ಅರುಣಾಚಲದ ಸಿಎಂ ಆಗಿದ್ದಂಥವು ವಿಮಾನ ಪತನದಲ್ಲಿ ಇವರು ಕೂಡ ವಿಧಿವಶರಾಗ್ತಾರೆ. ಇನ್ನ ಸಿಡಿಎಸ್ ಬಿಪಿನ್ ರಾವತ್
ಒಂದು ಕಾರ್ಯಕ್ರಮಕ್ಕೆ ಅಂತ ಸೇನಾ ಹೆಲಿಕಾಪ್ಟರ್ ಅಲ್ಲಿ ಬರುವ ಸಂದರ್ಭದಲ್ಲಿ 2021ರಲ್ಲಿ ಹೆಲಿಕಾಪ್ಟರ್ ಪತನವಾಗಿ ಅವರು ಅಸುನೀಗ್ತಾರೆ. ಇನ್ನು ವಿಜಯ್ ರೂಪಾನಿ ರೀಸೆಂಟ್ಲಿ 2025ರಲ್ಲಿ ಅಹಮದಾಬಾದಲ್ಲಿ ನಡೆದಂತಹ ಒಂದು ವಿಮಾನ ದುರಂತ, ಗುಜರಾತ್ನ ಮಾಜಿ ಸಿಎಂ ವಿಧಿವಶರಾಗ್ತಾರೆ. ಇನ್ನು ಈಗ ಅಜಿತ್ ಪವಾರ್ ಮಹಾರಾಷ್ಟ್ರದ ಹಾಲಿ ಉಪಮುಖ್ಯಮಂತ್ರಿ ಬಾರಾಮತಿಯ ಏರ್ಪೋರ್ಟ್ ಸಮೀಪವೇ ರನ್ವೇದ ಪಕ್ಕದಲ್ಲಿಯೇ ವಿಮಾನ ದುರಂತ ಅಂತ್ಯ ಕಂಡು ವಿಧಿವಶರಾಗ್ತಾರೆ. ಈ ರೀತಿ ಹಲವು ನಾಯಕರುಗಳು ವಿಧಿವಶರಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿಯೇ ಕಪ್ಪು ಚುಕ್ಕೆ ಅನಿಸಿದ್ದಂತಹ ಈ ಮೂಡ ಹಗರಣದ ವಿಚಾರ ಈಗ ಇತಿಶ್ರೀಯನ್ನ ಹಾಡಿಸಿಕೊಂಡಿದೆ. ಈ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಅನ್ನ ನ್ಯಾಯಾಲಯ ಅಂಗೀಕರಿಸಿದೆ. ಅಲ್ಲಿಗೆ ಸಿದ್ದರಾಮಯ್ಯ ಈಗ ಶುದ್ಧರಾಮಯ್ಯ. ಅದು ಹೇಗೆ ಅಂತ ನೋಡ್ಕೊಂಬನ್ನಿ. ಇನ್ನು ಮುಂದೆ ಮುಖ್ಯಮಂತ್ರಿ ಶುದ್ಧ ಹಸ್ತರಾಮಯ್ಯ. ಬಿ ರಿಪೋರ್ಟ್ ಅಂಗೀಕಾರ ಮಾಡಿದ ಕೋರ್ಟ್ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸುಂಟರಗಾಳಿ ಎಬ್ಬಿಸಿದ ಮೂಡ ನಿವೇಶನ ಹಂಚಿಕೆ ಹಗರಣದಲ್ಲಿ ಈಗ ಮಹತ್ವದ ತಿರುವು ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯಗೆ ಈ ಕೇಸ್ನಲ್ಲಿ ಈಗ ದೊಡ್ಡ ರಿಲೀಫ್ ಸಿಕ್ಕಿದೆ. ತನಿಖಾ ಸಂಸ್ಥೆ ಸಲ್ಲಿಸಿದ್ದ ಬಿ ರಿಪೋರ್ಟ್ ಅನ್ನು ಕೋರ್ಟ್ ಅಂಗೀಕಾರ ಮಾಡಿದೆ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ನೀಡಿದ್ದ ಬಿ ರಿಪೋರ್ಟ್ ಅನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಂಗೀಕರಿಸಿದೆ. ಇದರೊಂದಿಗೆ ಸಿದ್ದರಾಮಯ್ಯ ಕಳಂಕ ಮುಕ್ತರಾಗಿದ್ದು ಕಾನೂನು ಹೋರಾಟಕ್ಕೆ ದೊಡ್ಡ ಜಯ ಸಿಕ್ಕಂತಾಗಿದೆ. ಮೂಡ ಹಗರಣದ ಆರೋಪಿಗಳಾಗಿದ್ದ ಸಿದ್ದರಾಮಯ್ಯ A1, ಪಾರ್ವತಿ A2, ಮಲ್ಲಿಕಾರ್ಜುನ ಸ್ವಾಮಿ A3, ದೇವರಾಜ್ A4 ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಉಳಿದ ಆರೋಪಿಗಳ ವಿರುದ್ಧ ತನಿಖೆ ಮುಂದುವರಿಸುವಂತೆ ಕೋರ್ಟ್ ಆದೇಶಿಸಿದೆ. ಮುಂದೇನು ಮೂಡ ಕೇಸ್ ಇಲ್ಲಿಗೆ ಕ್ಲೋಸ್. ಮೂಡ ಕೇಸ್ನಲ್ಲಿ ಬಿ ರಿಪೋರ್ಟ್ ಅಂಗೀಕಾರ ಆಗಿರೋದ್ರಿಂದ ಸದ್ಯಕ್ಕೆ ಸಿಎಂ ಸೇಫ್. ಆದ್ರೆ ದೂರುದಾರರು ಇದನ್ನ ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸ್ತಾರ ಅಥವಾ ವಿರೋಧ ಪಕ್ಷಗಳು ಬೇರೆ ಅಸ್ತ್ರ ಹುಡುಕ್ತಾರ ಅನ್ನೋದನ್ನ ಕಾದು ನೋಡಬೇಕು. ಏನೇ ಆದ್ರೂ ಇವತ್ತಿನ ಮಟ್ಟಿಗೆ ಮೂಡ ಸುಳಿಯಿಂದ ಸಿದ್ದರಾಮಯ್ಯ ಎಸ್ಕೇಪ್ ಆಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಏನಿದು ಮೂಡ ಹಗರಣ? ಯಾವ ರೀತಿ ಸಿದ್ದರಾಮಯ್ಯ ಅವರ ಹೆಸರು ಇಲ್ಲಿ ತಳಕು ಹಾಕೊಂಡಿತ್ತು, ಈಗ ಯಾವ ರೀತಿ ಇವರು ಶುದ್ಧರಾಮಯ್ಯ ಆದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ, ಮೂಡ ಕೇಸ್ನಲ್ಲಿ ಅಕ್ರಮವಾಗಿ ಸೈಟ್ ಪಡೆದ ಆರೋಪ ಸಿದ್ದರಾಮಯ್ಯ ಅವರ ವಿರುದ್ಧ ಇತ್ತು. ಪಾರ್ವತಿ ಸಿದ್ದರಾಮಯ್ಯ ಹೆಸರಿನಲ್ಲಿ 14 ಮೂಡ ಸೈಟ್ಗಳು ಇದ್ವು. ಸೈಟ್ ಪಡೆಯುವಲ್ಲಿ ಸಿದ್ದರಾಮಯ್ಯ ಪ್ರಭಾವವನ್ನ ಬಳಸಿದ ಆರೋಪ ಕೇಳಿಬಂದಿತ್ತು. ಇವರ ಪ್ರಭಾವವನ್ನ ಬಳಸಿ ಅವರ ಹೆಂಡತಿಯ ಹೆಸರಲ್ಲಿ 14 ಸೈಟ್ಗಳನ್ನು ತಗೊಂಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಕೇಳಿಬಂದು ಈ ಒಂದು ಹಗರಣದ ತನಿಖೆ ಶುರುವಾಯಿತು. ಮೈಸೂರಿನ ಕೆಸರೆ ಗ್ರಾಮದಲ್ಲಿ 3 ಎಕರೆ 16 ಗುಂಟೆ ಭೂಮಿ ಸ್ವಾಧೀನ ಆಗಿತ್ತು. ಪಾರ್ವತಿ ಸಿದ್ದರಾಮಯ್ಯ ಭೂಮಿ ಸ್ವಾಧೀನಪಡಿಸಿಕೊಂಡಿದ್ದ ಮೂಡ ಸ್ವಾಧೀನಪಡಿಸಿಕೊಂಡ ಭೂಮಿಗೆ ಬದಲಾಗಿ 14 ಸೈಟ್ಗಳನ್ನು ಕೊಡುವಂತ ಕೆಲಸ ಆಗುತ್ತೆ. 50-50 ಅನುಪಾತದಲ್ಲಿ ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ 14 ಸೈಟ್ಗಳನ್ನ ಕೊಡಲಾಗುತ್ತೆ. ಮೈಸೂರಲ್ಲಿ ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ 14 ಸೈಟ್ಗಳನ್ನ ಮೂಡ ನೀಡಿತ್ತು. ಮೂಡ ಸೈಟ್ ನೀಡುವಲ್ಲಿ ಭಾರಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂತು. ಆ ಸೈಟ್ಗಳನ್ನ ವಾಪಸ್ ನೀಡಿದ್ರು ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ. ಇಷ್ಟೆಲ್ಲ ಆದ ಮೇಲೆ ಈಗ ಇದೇ ಮೂಡ ಹಗರಣದ ವಿಚಾರವಾಗಿ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿಬಂದ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ, ಜೊತೆಗೆ ಬಿ ರಿಪೋರ್ಟ್ ಅಲ್ಲಿ ಈ ಎಲ್ಲ ವಿಚಾರಗಳು ಸ್ಪಷ್ಟವಾಗಿದೆ. ಆ ಬಿ ರಿಪೋರ್ಟ್ ಅನ್ನ ಈಗ ಸ್ವತಃ ನ್ಯಾಯಾಲಯವೇ ಅಂಗೀಕರಿಸಿರೋದ್ರಿಂದ ಸಿದ್ದರಾಮಯ್ಯ ಈಗ ಈ ಎಲ್ಲ ಆರೋಪ ಮುಕ್ತ, ಶುದ್ಧರಾಮಯ್ಯ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ನಾನು ಮೇಲ್ಮನವಿಯನ್ನ ಸಲ್ಲಿಸ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅದು ತನಿಖೆಯ ಒಂದು ಭಾಗ ಇರಲಿ. ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದಿದ್ದ ಆರೋಪಗಳು ಬಿ ರಿಪೋರ್ಟ್ ಅನ್ನು ಅಂಗೀಕಾರ ಮಾಡುವ ಮೂಲಕ ಎಲ್ಲವೂ ದೂರವಾಗಿದೆ. ಇದು ಸದ್ಯಕ್ಕಿನ ವಿಚಾರ. ನೆಕ್ಸ್ಟ್,
ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಮತ್ತೊಮ್ಮೆ ನಾಲಿಗೆ ಹರಿಬಿಟ್ಟಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ. ಅಷ್ಟೇ ಅಲ್ಲ, ದಿವಂಗತ ಅಂಬರೀಶ್ ಬಗ್ಗೆಯೂ ಕೂಡ ಮಾತನಾಡಿದ್ದು ಭಾರೀ ಆಕ್ರೋಶಕ್ಕೆ ಕಾರಣ ಆಗಿದೆ. ಮತ್ತೊಮ್ಮೆ ವಿವಾದ ಸೃಷ್ಟಿಸಿದ ಶಿವರಾಮೇಗೌಡ. ಅಂಬರೀಶ್ ವಿರುದ್ಧ ಬಾಯಿಗೆ ಬಂದಂತೆ ಬೈಗುಳ. ಅಬ್ಬಬ್ಬ, ಬಾಯೋ ಬಚ್ಚಲೋ ಗೊತ್ತಿಲ್ಲ, ಸಂಭಾಷಣೆಯುದ್ದಕ್ಕೂ ಬೀಪ್ ಸೌಂಡ್ ಹಾಕಬೇಕು. ಇದು ಮಂಡ್ಯದ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡರದ್ದು ಎನ್ನಲಾದ ಆಡಿಯೋ. ಜೆಡಿಎಸ್ ಕಾರ್ಯಕರ್ತನೊಂದಿಗೆ ಮಾತನಾಡುವಾಗ ಎಚ್.ಡಿ. ಕುಮಾರಸ್ವಾಮಿ ದಿವಂಗತ ನಟ ಕಂ ರಾಜಕಾರಣಿ ಅಂಬರೀಶ್ ವಿರುದ್ಧ ನಾಲಿಗೆ ಹರಿಬಿಟ್ಟಿರೋ ಪರಿ. ಮರ್ಯಾದಸ್ಥರು ಈ ಆಡಿಯೋನ ಕೇಳೋದಕ್ಕೆ ಸಾಧ್ಯವೇ ಇಲ್ಲ. 36 ಕೋಟಿ ಖರ್ಚು ಮಾಡಿಸಿ ನಿಖಿಲ್ಗೆ ಟಿಕೆಟ್. ನಾನು ಕರೆದು ಟಿಕೆಟ್ ಕೊಟ್ರು. ನಾನು ಟಿಕೆಟ್ ಕೊಡುವಾಗ ಹೇಳಿದೆ, ನನಗೆ ಮುಂದಕ್ಕೂ ಟಿಕೆಟ್ ಕೊಡೋದಾರ ಹೇಳಿದ್ದೆ. ನನಗೆ ಅವ್ರಿಗೆ ನಡೆದಿರೋ ಮಾತು ನಿನಗೆ ಗೊತ್ತಿಲ್ಲ ಅವೆಲ್ಲ. ಹೇಳಿ ಒಂದ್ಸರಿ ನಾವು ಟಿಕೆಟ್ ಕೊಟ್ಮೇಲೆ ನಿನಗೆ ಕೊಡೋದು ಎರಡನೇ ಮಾತಿಲ್ಲ ಅಂದ್ರು. 36 ಕೋಟಿ ಖರ್ಚು ಮಾಡಿಸಿದ್ರು ಸನ್ಮಾನ್ಯ ಕುಮಾರಸ್ವಾಮಿ ಅವರು. ಯಾಕಪ್ಪ ನನಗೆ ತಿರ್ಗಾ ಟಿಕೆಟ್ ಕೊಡ್ಲಿಲ್ಲ? ಹೇಳಿ. ನಾನು MP ಆಗಿದ್ದಾಗ 6 ತಿಂಗಳು ಗೌಡ್ರು ಮನೆ ನಾಯಿ ಇದ್ದಂಗಿದ್ದೆ. ನನಗೆ ಟಿಕೆಟ್ ಕೊಡದಲ್ಲೇ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅಂತ ನಿಲ್ಸಿದ್ರು. ಬೇಕಾಗಿತ್ತು ನಿಖಿಲ್ ಕುಮಾರಸ್ವಾಮಿ ಬೆಂಗಳೂರಿನ ನಮ್ಮ ಮಂಡ್ಯಕ್ಕೆ. ನಟ ಅಂಬರೀಶ್ ಬಗ್ಗೆ ಕೀಳು ಮಟ್ಟದ ಮಾತು. ಅವನ ಅಂಬರೀಶ್ ಅಂತ ಇದ್ದಲ್ಲ, ಆ ನನ್ನ ಮಗನ ಪಾರ್ಟಿ ಕರ್ಕೊಂಡ್ಬಂದು ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ತೊಳೆದೊಂಟೋದ ನನ್ನ ಮಗ. ನಾನೇನು ಒರಿಜಿನಲ್ JDS ಅಲ್ಲ, ಜಾಗ ಇಟ್ಕೋ. ನಾನು ವಿಧಿ ಇಲ್ದಲೇ JDS ಬಂದೆ, ಬಿಜೆಪಿಗೂ ಹೋದೆ ಬೇಕಾಗಿ. ಚಲುವರಾಯಸ್ವಾಮಿ ವಿರುದ್ಧ ಸ್ಫೋಟಕ ಆರೋಪ. ನಾಗಮಂಗಲ ತಾಲೂಕಲ್ಲಿ ಸುರೇಶ್ ಗೌಡ ಎಷ್ಟು ಲಂಚ ತಗತ್ತವನೆ, ಚೆಲುವೆ ಎಷ್ಟು ತಗತ್ತವನೆ ಅಂತ ಕೇಳಿಕೋ. ಈಗ ಚೆಲುವನೇ ಜಾಸ್ತಿ ತಾತ ಇರೋದು. ಸುರೇಶ್ ಗೌಡ್ನು 1 ಲಕ್ಷ, 1 ಎಕರೆಗೆ 1 ಲಕ್ಷ ತಗೊಂಡಿದ್ದು ಜಮೀನ್ ಮಂಜೂರು ಮಾಡಕ್ಕೆ. ಎಲ್ಲಿ ಹೋಗಿದ್ದೆ ನೀನ್ ಗ್ರಾಜುಯೇಟ್? ಅಲ್ಲ ಸರ್, 20,000 ಕೇಳೋ ಇಲ್ಲಿ. ಈಗ ನೀವು ನಾಗಮಂಗಲ ತಾಲೂಕಿಗೆ ಕೇಳಪ್ಪ ಇಲ್ಲಿ ಸ್ವಲ್ಪ. ಈಗ ನೀವೇ ಚೆಲುವರಾಯ ಸ್ವಾಮಿ ಗೆಲ್ತಿದ್ರಿ, ಈಗ ನಿಮ್ ನೋಡ್ತಾವ್ರ ಅವರು. ನಾನು ಅವ್ನು ಗೆಲ್ಲಿ ಅಂತ ಮಾಡಿದ್ನಾ? ಅವ್ನು ಗೆಲ್ಲಿ ಅಂತ ನೀವು ಮಾಡಿದ್ರಿ, ಜನ ಹೇಳ್ತಾರೆ. ಕೇಳೋ ಇಲ್ಲಿ, ಕೇಳಿದಷ್ಟ ನೀನು ನನ್ನ ಹತ್ರ ಮಾತಾಡುವಾಗ ಚೆನ್ನಾಗಿ ಜವಾಬ್ದಾರಿ ಇದ್ರೆ ಮಾತಾಡಿಲ್ಲ ಹೋದ್ರೆ ನಿನ್ನಂತರ ನನ್ಗೇನ್ ಲೆಕ್ಕಿಲ್ಲ. ಶಿವರಾಮೇಗೌಡ ಆಡಿಯೋ ಬಗ್ಗೆ ಜೆಡಿಎಸ್ ಟ್ವೀಟ್ ಮಾಡಿ ಟೀಕೆ ಮಾಡಿದೆ. ಒಟ್ನಲ್ಲಿ ಶಿವರಾಮೇಗೌಡ ಮತ್ತೆ ನಾಲಿಗೆ ಹರಿಬಿಟ್ಟಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇಂದಿನ ಅಧಿವೇಶನ ವಾಡಿಕೆಯಂತೆಯೇ ಆರಂಭ ಆಗಿ ಜಗಳದಲ್ಲಿಯೇ ಕೊನೆಯಾಯಿತು. ವಿಪಕ್ಷದವರು, ಆಡಳಿತ ಪಕ್ಷದವರು ಆರೋಪ ಪ್ರತ್ಯಾರೋಪದಲ್ಲಿಯೇ ಬ್ಯುಸಿಯಾದರು. ಇವತ್ತು ಇವರ ಜಗಳಕ್ಕೆ ಕಾರಣ ಆಗಿದ್ದು ರಾಜ್ಯಪಾಲರ ಫೋನ್ ಕದ್ದಾಲಿಕೆ ಆರೋಪ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ಕೊಂಡ್ಬರೋಣ. ವಿಧಾನ ಪರಿಷತ್ನಲ್ಲಿ ಭಾರಿ ಹೈಡ್ರಾಮಾ. ರೂಲ್ ಬುಕ್ ಹರಿದ ವಿಪಕ್ಷ ನಾಯಕ. ಇವತ್ತು ವಿಧಾನ ಪರಿಷತ್ನಲ್ಲಿ ರಾಜ್ಯಪಾಲರ ಕರೆ ಕದ್ದಾಲಿಕೆ ವಿಚಾರಕ್ಕೆ ಭಾರಿ ಹೈಡ್ರಾಮಾ ನಡೆಯಿತು. ಎಲ್ಲ ರೂಲ್ ಬುಕ್ ಪ್ರಕಾರವೇ ಹೋಗುತ್ತೆ ಎಂದು ಸಚಿವ ಎಚ್.ಕೆ. ಪಾಟೀಲ್ ಆಡಿದ ಮಾತಿಗೆ ದೋಸ್ತಿ ಪಡೆ ಆಕ್ಷೇಪ ಎತ್ತಿತ್ತು. ರೂಲ್ ಮಾಡಿಲ್ಲ ಎಂದರೆ ರೂಲ್ ಬುಕ್ ಯಾಕೆ ಎಂದು ಛಲವಾದಿ ನಾರಾಯಣಸ್ವಾಮಿ ರೂಲ್ ಬುಕ್ ಅನ್ನೇ ಹರಿದು ಹಾಕಿತ್ತು. ನಮ್ಮನ್ನು ಇದು ನ್ಯಾಯಬದ್ಧವಾಗಿ ನಡೀತಾ ಇದೆಯಾ ಇಲ್ಲ ಅಂತಂದ್ರೆ ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಇದು ಬೆಲೆ ಇಲ್ಲ ರೂಲ್ ಬುಕ್ ಹರಿದು ಹಾಕುವುದು ಸರಿಯಲ್ಲ. ಹೊರಟ್ಟಿ ಸೂಚನೆ ನಡುವೆಯೂ ವಾಕ್ಸಮರ. ಈಗ ನೋಡಿ, 1 ನಿಮಿಷ ವಿಷಯವನ್ನ ನೀವು ಪ್ರಸ್ತಾಪ ಮಾಡಿದಿರಿ. ನೀವು ಸಾಕು ಗೊತ್ತಾಗ್ತದೆ. 1 ನಿಮಿಷ ಈಗ 1 ನಿಮಿಷ ರೀ, 1 ನಿಮಿಷ ಕೇಳಿ. ನೀವು ಕೇಳಂಗಿಲ್ಲ ಮಾತಾಡೋದು. ನೋಡಿ, ನಾ ಹೇಳ್ತೀನಿ, ನೀವು ನನ್ನ ಲೆಟರ್ ಕೊಟ್ಟಿರಿ, ವಿಷಯ ನನ್ನ ಮುಂದೆಲ್ಲ ಇದೆ. ಈಗ ನೀವು ಮಾತಾಡಿದಿರಿ, ಏನ್ ವಿಷಯ ಎಲ್ಲ ಸದನಕ್ಕೆ ಗೊತ್ತಾಗಿದೆ. ನೀವು ಮಾತಾಡ್ತೀರಿ ಮಾತಾಡ್ಬೇಡ್ರಿ. ಯಾಕೆ ಮಾತಾಡ್ತೀರಿ? ಈಗೆಲ್ಲ ಗೊತ್ತಿದ್ದ ವಿಷಯ ಐತಲ್ಲ.
ಇದು ಫೋನ್ ಟ್ಯಾಪಿಂಗ್ ಸರ್ಕಾರನ? ಸದನದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶ. ಗವರ್ನರ್ ಅರ್ಧಕ್ಕೆ ಹೋಗೋಂಗ್ ಮಾಡ್ತೀರಲ್ಲ. ಮಾಡುವಷ್ಟರ ಮಟ್ಟಿಗೆ ನಿಕೃಷ್ಟ ಸ್ಥಿತಿಗೆ ಸರ್ಕಾರ ಇಳಿದಿದೆ ಇವತ್ತು. ಕೇಶವ್ ಕೃಪಾ ಅಂತಾನು ಫೋನ್ ಹೋಗುತ್ತೆ. ಕಾನೂನು ಸಚಿವ ಐಟಿ ಸಚಿವರಿಂದ ಷಡ್ಯಂತ್ರ. ಸಮರ್ಥನೆ ಮಾಡ್ತಾ ಇದ್ದಾರೆ. ಏನ್ ಐಟಿ ಸಚಿವರು ಸೇರಿ ಷಡ್ಯಂತ್ರ ಫೋನ್ ಟ್ಯಾಪಿಂಗ್ ವಿಷಯವನ್ನು ದಯಮಾಡಿ ಕಾನೂನು ಸಚಿವರು ಮೊನ್ನೆ ಸದನದಲ್ಲಿ ಏನ್ ಹೇಳಿದ್ರು, ಇವತ್ತು ಸದನದಲ್ಲಿ ಏನ್ ಹೇಳಿದ್ದಾರೆ, ದಯಮಾಡಿ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ. ಇಂದು ರಾಜ್ಯಪಾಲರ ಕರೆ ಕದ್ದಾಲಿಕೆ ವಿಚಾರ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯಿತು. ಜಗಳದ ಮಧ್ಯೆ ಸೂಕ್ತ ಚರ್ಚೆಯೇ ನಡೆಯಲಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನ ಈ ಬಾರಿಯ ಅಧಿವೇಶನದಲ್ಲಿ ಆಡಳಿತ ಪಕ್ಷವನ್ನ ಕಟ್ಟಿಹಾಕುವುದಕ್ಕೆ ವಿರೋಧ ಪಕ್ಷದವರಿಗೆ ಹಲವು ಅಸ್ತ್ರಗಳು ಸಿಕ್ಕಿದ್ದಿದೆ. ಅದರಲ್ಲೂ ಅಬಕಾರಿ ಇಲಾಖೆಯಲ್ಲಿ ನಡೆದ ಭ್ರಷ್ಟಾಚಾರದ ವಿಚಾರವಂತೂ ವಿರೋಧ ಪಕ್ಷದವರಿಗೆ ಬ್ರಹ್ಮಾಸ್ತ್ರವೇ ಸರಿ. ಅಧಿವೇಶನದ ಮೊದಲ ದಿನದಿಂದ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರವನ್ನ ಇಟ್ಕೊಂಡು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವಂತ ನಾನಾ ರೀತಿಯ ಪ್ರಯತ್ನಗಳು ಆದವು. ಆದರೆ ಯಾಕೋ ಬಿಜೆಪಿಯಲ್ಲಿ ಈ ಹೋರಾಟದ ವಿಚಾರವಾಗಿ ಈಗ ಭಿನ್ನಮತ ಇದ್ದಂಗೆ ಕಾಣ್ತಾ ಇದೆ. ಯಾಕೆ ಬಿಜೆಪಿಯಲ್ಲಿಯೇ ಈ ಭಿನ್ನಮತ ಹೋರಾಟದ ವಿಚಾರವಾಗಿ ನೋಡ್ಕೊಂಬನ್ನಿ. ತಿಮ್ಮಾಪುರ್ ರಾಜೀನಾಮೆಗೆ ಬಿಜೆಪಿಯಲ್ಲೇ ಭಿನ್ನಮತ. ಅಹೋರಾತ್ರಿ ಧರಣಿ ಪ್ಲಾನ್ ಫ್ಲಾಪ್ ಆಯ್ತಾ? ಆರ್ಬಿ ತಿಮ್ಮಾಪುರ್ ರಾಜೀನಾಮೆ ಪಡೆದೇ ತೀರ್ತೇವೆ ಅಂತ ಅಬ್ಬರಿಸಿದ್ದ ಬಿಜೆಪಿ ಅದ್ಯಾಕೋ ಇದೀಗ ಸೈಲೆಂಟ್ ಆದಂತೆ ಕಾಣ್ತಿದೆ. ಆರಂಭದಲ್ಲಿ ತೋರಿಸಿದ್ದ ಬಿಜೆಪಿ ನಾಯಕರ ಶೂರತ್ವ ಈಗ ಇಲ್ಲ. ಕಳೆದ 4-5 ದಿನಗಳಿಂದ ನಡೆದ ಅಧಿವೇಶನವೇ ಇದಕ್ಕೆ ಸಾಕ್ಷಿಯಾಗಿದೆ. ಅಹೋರಾತ್ರಿ ಧರಣಿ ನಡೆಸೋ ಬಗ್ಗೆ ನಿನ್ನೆ ವಿಧಾನಸಭೆ ವಿಪಕ್ಷದ ಮೊಗಸಾಲೆಯಲ್ಲಿ ಮಾತುಕತೆ ನಡೆದಿತ್ತು. ಆದರೆ ತಿಮ್ಮಾಪುರ್ ರಾಜೀನಾಮೆಗೆ ಒತ್ತಾಯಿಸಿ ಧರಣಿ ನಡೆಸಲೇ ಇಲ್ಲ. ಏನಾದ್ರೂ ಚರ್ಚೆ ಆಗದೆ ಹೋದ್ರೆ, ಒಂದು ವೇಳೆ ಏನಾದ್ರೂ ಚರ್ಚೆ ಅವಕಾಶ ಸಿಗದೆ ಹೋದ್ರೆ ಧರಣಿ ಕೂರುವಂತ ಸಾಧ್ಯತೆಗಳಿದೆ. ಮಾತನಾಡ್ತೀವಿ. ಅಧ್ಯಕ್ಷರು ಮತ್ತು ನಮ್ಮ ವಿಪಕ್ಷ ನಾಯಕರು ಎಲ್ಲ ಹಿರಿಯರು ಕೂತು ಮಾತನಾಡಿ ಚರ್ಚೆ ಮಾಡ್ತೀವಿ. ಚರ್ಚೆ ನಡೆದಿದೆ ಅದ್ರ ಬಗ್ಗೆ. ಕೇಳಿದ್ರಲ್ವಾ, ಇದು ನಿನ್ನೆ ದೊಡ್ಡನಗೌಡ ಪಾಟೀಲ್ ಅವರು ಆಡಿದಂತ ಮಾತುಗಳು. ಆದ್ರೆ ವಿರೋಧ ಪಕ್ಷದ ಮೊಗಸಾಲೆಯಲ್ಲಿ ನಿನ್ನೆ ಧರಣಿ ನಡೆಸಲು ನಡೆದಿದ್ದ ಮಾತುಕತೆ ಇಂದು ಫ್ಲಾಪ್ ಆದಂತಿದೆ. ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಸಂಬಂಧ ಚರ್ಚೆಗೆ ಅವಕಾಶ ಕೊಡದಿದ್ರೆ ಹೋರಾಟದ ಬಗ್ಗೆ ನಿರ್ಧರಿಸುತ್ತೇವೆ ಅಂತ ದೊಡ್ಡನಗೌಡ ಪಾಟೀಲ್ ಹೇಳಿದ್ರು. ಆದ್ರೆ ಇವತ್ತು ಅಂದುಕೊಂಡಂತೆ ಹೋರಾಟದ ಬಿಸಿ ಕಾಣಲಿಲ್ಲ. ರೂಲ್ ಬುಕ್ ಹರಿದು ಛಲವಾದಿ ನಾರಾಯಣಸ್ವಾಮಿ ಕಿಡಿ. ಪರಿಷತ್ನಲ್ಲಿ ಮಾತ್ರ ವಿಪಕ್ಷ ಸದನ ಆರಂಭದಲ್ಲೇ ಬಾವಿಗಿಳಿದು ಪ್ರತಿಭಟನೆ ನಡೆಸಿತು. ಅಬಕಾರಿ ಸಚಿವರು ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯಿಸಿದ್ರು. ಛಲವಾದಿ ನಾರಾಯಣಸ್ವಾಮಿ ರೂಲ್ ಬುಕ್ ಹರಿದು ಆಕ್ರೋಶ ಹೊರಹಾಕಿದ್ರು. ನಮ್ಮನ್ನು ಇದು ನ್ಯಾಯಬದ್ಧವಾಗಿ ನಡೀತಾ ಇದೆಯಾ ಇಲ್ಲ ಅಂತಂದ್ರೆ ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಇದು ಬೆಲೆ ಇಲ್ಲ ಈ ಗಲಾಟೆಯನ್ನ ಹೊರತುಪಡಿಸಿದ್ರೆ ವಿಧಾನಸಭೆಯಲ್ಲಿ ಈ ಬಗ್ಗೆ ಚರ್ಚೆಯೇ ಆಗಲಿಲ್ಲ. ಇತ್ತ ಡಿಕೆ ಶಿವಕುಮಾರ್ ನೋಡಿದ್ರೆ ಆರ್ಬಿ ತಿಮ್ಮಾಪುರ್ ಪರ ಬ್ಯಾಟ್ ಬೀಸಿದ್ದಾರೆ. ಲೋಪ್ ಮಾಡಿದ್ದಾರೆ. ಅದು ರಾಜಕೀಯದ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಅವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನೋಡೋಣ, ಡೀಟೇಲ್ ನಾನು ಇನ್ನು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿಲ್ಲ. ಮಧ್ಯಾಹ್ನ ಮಾತಾಡ್ಬಿಟ್ಟು ತಿಳಿಸ್ತೀನಿ. ಆರ್ಬಿ ತಿಮ್ಮಾಪುರ್ ರಾಜೀನಾಮೆಗೆ ಸದನದಲ್ಲಿ ಒತ್ತಡ ತರಲು ಬಿಜೆಪಿಯಲ್ಲೇ ಪರ ವಿರೋಧ ಇರೋದು ಎದ್ದು ಕಾಣುತ್ತಿದೆ. ಇದು ಬಿಜೆಪಿಯಲ್ಲಿ ಭಿನ್ನಮತ ಇದೆ ಅನ್ನೋದನ್ನ ಸಾರಿ ಸಾರಿ ಹೇಳಿದಂತಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗದುಗಿನ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ನಡೆದು ಇವತ್ತಿಗೆ 11 ದಿನ. 11ನೇ ದಿನ ಉತ್ಖನನ ಹೇಗಿತ್ತು, ಈಗ ಸದ್ಯಕ್ಕಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಎಲ್ಲ ನೋಡ್ತಾ ಹೋದ್ರೆ ಅಲ್ಲಿ ಉತ್ಖನನ ಮಾಡ್ತಾ ಇರುವಂತಹ ಕಾರ್ಮಿಕರಿಗೆ ಇಲ್ಲಿವರೆಗೂ ವೇತನ ಸಿಕ್ಕಿಲ್ಲ. ಆ ಕಡೆ ಉತ್ಖನನ ಮಾಡ್ತಾ ಇರೋ ಜಾಗದಲ್ಲಿ ಚಿನ್ನವೂ ಸಿಕ್ಕಿಲ್ಲ. ಅಧಿಕಾರಿಗಳನ್ನ ಕೇಳಿದ್ರೆ ಮೌನ ವಹಿಸ್ತಾ ಇದ್ದಾರೆ.
ಉತ್ಖನನ ಕಾರ್ಯ ನಿಂತಿಲ್ಲ. ಆ ಕಡೆ ಅಪಾಯದ ಮಟ್ಟ ಮೀರಿ ರಿಸ್ಕ್ ಅಲ್ಲಿಯೇ ಈಗ ಕಾರ್ಮಿಕರು ಉತ್ಖನನ ಮಾಡ್ತಾ ಇದ್ದಾರೆ. ಇವತ್ತು ಲಕ್ಕುಂಡಿಯಲ್ಲಿ ಏನೇನು ನಡೆದಿದೆ ಅನ್ನೋದರ ಸಂಪೂರ್ಣ ಚಿತ್ರಣ ನಿಮ್ಮ ಮುಂದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ. 11 ದಿನ ಕಳೆದರೂ ಕೂಲಿ ಕಾರ್ಮಿಕರಿಗೆ ಸಿಕ್ಕಿಲ್ವ ವೇತನ. ಐತಿಹಾಸಿಕ ಲಕ್ಕುಂಡಿಯಲ್ಲಿ 11ನೇ ದಿನದ ಉತ್ಖನನ ಕಾರ್ಯ ಮುಕ್ತಾಯವಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಪ್ರಾಚ್ಯಾವಶೇಷಗಳು ಪತ್ತೆಯಾಗಿದ್ದು ಇತಿಹಾಸದ ಹೊಸ ಹೊಸ ಆಯಾಮಗಳು ಬೆಳಕಿಗೆ ಬರ್ತಾ ಇವೆ. ಆದರೆ ಉತ್ಖನನ ಕಾರ್ಯದಲ್ಲಿ ಭಾಗಿಯಾದಂತಹ ಕಾರ್ಮಿಕರಿಗೆ 11 ದಿನ ಕಳೆದರೂ ಕೂಡ ವೇತನ ಮಾತ್ರ ನೀಡಿದವೆಂಬ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಹೌದು, ಉತ್ಖನನದಲ್ಲಿ ಭಾಗಿಯಾಗಿರುವಂತಹ ಕಾರ್ಮಿಕರಿಗೆ ಒಂದೆಲ್ಲ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ನಿನ್ನೆ ಬಿರುಕು ಬಿಟ್ಟಂತಹ ಅಪಾಯಕಾರಿ ಸ್ಥಳದಲ್ಲೇ ಕಾರ್ಮಿಕರು ಕೆಲಸ ಮಾಡುತ್ತಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಇದೀಗ 4 ಬಾಕ್ಸ್ಗಳನ್ನು ತೆರವುಗೊಳಿಸಿ 10x10 ಅಳತೆಯ ಒಂದೇ ಬಾಕ್ಸ್ನಲ್ಲಿ ಉತ್ಖನನ ಮಾಡಲಾಗ್ತಾ ಇದೆ. ತಳಭಾಗದ ಮಣ್ಣು ತೆಗೆಯುವುದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಗೋಡೆಗಳ ಮಣ್ಣು ತೆರವುಗೊಳಿಸುವ ಕಾರ್ಯ ನಡೀತಾ ಇದೆ. ಆದರೆ ಈಗ ಕಳೆದ 11 ದಿನಗಳಿಂದ ಕೂಲಿ ಕಾರ್ಮಿಕರಿಗೆ ವೇತನ ಆಗಿಲ್ಲ ಎಂಬುದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 11 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಏನು ಇವಾಗ ಉತ್ಖನನ ಕಾರ್ಯ ನಡೀತಾ ಇರುವಂತದ್ದು. ಆದ್ರೆ ಇವಾಗ ಕಳೆದ 11 ದಿನಗಳಿಂದ ಕೂಡ ಇಲ್ಲಿ ಕೂಲಿ ಕಾರ್ಮಿಕರು ಪ್ರತಿನಿತ್ಯ ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬಿಸಿಲಿನಲ್ಲಿ ಕೂಡ. ಆದ್ರೆ ಈವರೆಗೂ ಕೂಡ ಅವರ ವೇತನ ಆಗಿಲ್ಲ. ಹೀಗಾಗಿ ಕೂಲಿ ಕಾರ್ಮಿಕರು ಕೂಡ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 374 ರೂಪಾಯಿ ಮಾತ್ರ ನೀಡ್ತಾ ಇದ್ರು. ನಮಗೆ ಹೆಚ್ಚಿನ ವೇತನ ಕೊಡಬೇಕಂತೇಳಿ ಕೂಡ ಈ ಹಿಂದೆನೂ ಕೂಡ ಹೇಳಿದ್ರು. ಆದ್ರೆ ಇವಾಗ 11 ದಿನ ಕಳೆದ್ರು ಕೂಡ ಅವರಿಗೆ ವೇತನ ಆಗಿಲ್ಲ. ಇದು ಏನು ಕೂಲಿ ಕಾರ್ಮಿಕರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿದೆ. ಬಿಸಿಲು ಧೂಳಿನ ನಡುವೆ ನಿರಂತರವಾಗಿ ದುಡಿದರೂ ಕೂಡ ವೇತನ ಪಾವತಿಗೆ ವಿಳಂಬ ಮಾಡಲಾಗ್ತಾ ಇದೆ. ಹೀಗಾಗಿ ಕಾರ್ಮಿಕರು ತೀವ್ರ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಕಾರ್ಮಿಕರಿಗೆ ತಕ್ಷಣವೇ ವೇತನ ಪಾವತಿಸಬೇಕೆಂದು ಲಕ್ಕುಂಡಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಲಕ್ಕುಂಡಿ ಉತ್ಖನನ ನಡೆದ 11 ದಿವಸ ಆತ. ಪಾಪ ಬಡ್ರು 11 ದಿನದೊಳಗೆ ಇನ್ನೂ ಪಗಾರ ಕೊಟ್ಟಿಲ್ಲ ಅವ್ರಿಗೆ ಕೊಡೋದು 2 ತಾಸು ದುಡಿತಾರೆ. ಅವರು ಮುಂಜಾನೆ 8 ಗಂಟೆಗೆ ಬಂದು ಸಾಯಂಕಾಲ 5 ಗಂಟೆ ತನಕ ಮಾಡ್ತಾರೆ. ಅವ್ರಿಗೆ 340 360 ಸಾಲಂಗಿಲ್ಲ. ಯಾಕಂದ್ರೆ ಇದು 25 ಲಕ್ಷ ಸೆಕ್ಷನ್ ಆಗೈತಿ. ಅವ್ರಿಗೆ ಯೋಗ್ಯವಾದ 1000 ರೂಪಾಯಿ ತನಕ ಕೊಡಕ್ ಅಡ್ಡಿಲ್ಲ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಅಧಿಕಾರಿಗಳು ದೌಡು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ನಾಳೆಯ ಉತ್ಖನನದಲ್ಲಿ ಭಾಗಿಯಾದ ಕಾರ್ಮಿಕರಿಗೆ ಸಂಬಳ ನೀಡುವುದಾಗಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಭರವಸೆ ನೀಡಿದ್ದಾರೆ. ಕಾರ್ಮಿಕ ಇಲಾಖೆ ಪ್ರಕಾರ ದಿನಗೂಲಿ ನೌಕರಿಗೆ ಅನ್ಸ್ಕಿಲ್ಡ್ ಲೇಬರ್ಗೆ 538 ಗ್ರಾಮೀಣ ಪ್ರದೇಶದಲ್ಲಿ ಪಾವತಿಸಬೇಕು ಅಂತ ಇದೆ. ಅದರ ಪ್ರಕಾರ ನಾವು ಗೌರವಪೂರ್ವಕವಾಗಿ ಎಲ್ಲ ಕಾರ್ಮಿಕರಿಗೂ ಸಹಿತವಾಗಿ ವೇತನವನ್ನ ಪಾವತಿಸುತ್ತೇವೆ. ಕೊನೆಗೂ ರಿಪಬ್ಲಿಕ್ ಕನ್ನಡದ ವರದಿ ಅಧಿಕಾರಿಗಳ ಕಣ್ತೆರೆಸಿದ್ದು ಕಾರ್ಮಿಕರ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಚೋರ್ಲಾಘಾಟಲ್ಲಿ 400 ಕೋಟಿ ರೂಪಾಯಿ ನಾಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಯಾವುದೇ ರೀತಿಯ ಮಹತ್ವದ ಸುಳಿವು ಸಿಗ್ತಾ ಇಲ್ಲ. ಯಾರಿಗೆ ಸೇರಿದ ದುಡ್ಡು, ಎಲ್ಲಿ ಹೋಗ್ತಾ ಇತ್ತು, ಹೇಗೆ ನಾಪತ್ತೆಯಾಯಿತು, ಹೀಗೆ ಇನ್ನೂ ಪ್ರಶ್ನೆಗಳಾಗೆ ಉಳಿದಿದೆ. ಹಲವು ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ ನಿಜ. ಆದರೆ ಅಧಿಕೃತವಾಗಿ ಏನು ಅನ್ನುವಂಥದ್ದು ಇನ್ನೂ ಗೊತ್ತಾಗ್ತಾ ಇಲ್ಲ. ಎಸ್ಐಟಿಗೂ ಮಹತ್ವದ ಸುಳಿವು ಸಿಕ್ಕಿಲ್ಲ. ಹೀಗಾಗಿ 3 ರಾಜ್ಯದ ಪೊಲೀಸರು ಈಗ ಇದೇ ವಿಚಾರವಾಗಿ ತಲೆ ಕೆಡಿಸಿಕೊಂಡಿದ್ದಾರೆ. $400 ಕೋಟಿ ಲೂಟಿ ಕೇಸ್ ಇನ್ನೂ ನಿಗೂಢ. 3 ರಾಜ್ಯದ ಪೊಲೀಸರಿಗೆ ಬಿಗ್ ಟಾಸ್. ಚೋರ್ಲಾಘಾಟಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನರನ್ನ ಬಂಧಿಸಲಾಗಿದೆ. ಎಸ್ಐಟಿ ಪೊಲೀಸರು ಹಣದ ಮೂಲ, ರಿಯಲ್ ಎಸ್ಟೇಟ್ ಉದ್ಯಮಿ ಸಂದೀಪ್ ಪಾಟೀಲ್ ಕಿಡ್ನಾಪ್ ಪ್ರಕರಣ, ವೈರಲ್ ಆಗಿರೋ ಆಡಿಯೋ ಸಂಭಾಷಣೆ, ಹೀಗೆ ಹಲವು ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಆದರೆ ಕೇಸ್ ಸಂಬಂಧ ಮಹತ್ವದ ಸುಳಿವು ಸಿಗ್ತಾ ಇಲ್ಲ ಅನ್ನೋದೇ ದೊಡ್ಡ ಟೆನ್ಷನ್ ಆಗಿದೆ. ಪ್ರಮುಖ ಆರೋಪಿ ವಿರಾಟ್ ಗಾಂಧಿ 400 ಕೋಟಿ ದರೋಡೆ ಹಣ ಸಾಗಾಟದ ಉಸ್ತುವಾರಿ ಹೊತ್ತಿದ್ದ ಎನ್ನಲಾಗ್ತಾ ಇದೆ. ಹೀಗಾಗಿ ಸಂದೀಪ್ ಪಾಟೀಲ್ ಕಿಡ್ನಾಪ್ ಪ್ರಕರಣ, ಗುಜರಾತಿನ ರಾಜಕಾರಣಿ, ಗುಜರಾತಿನ ಆಶ್ರಮ, ಚೋರ್ಲಾಘಾಟ್, ಹೀಗೆ ಹಲವು ಆಯಾಮಗಳಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಆದರೆ ಈವರೆಗೂ ಆರೋಪಿಗಳು ಮಹತ್ವದ ಸುಳಿವನ್ನ ಬಿಟ್ಕೊಟ್ಟಿಲ್ಲ. ಇದು ನಾಸಿಕ್ ಪೊಲೀಸರಿಗೆ ತಲೆನೋವು ತಂದಿದೆ. ಈವರೆಗೂ
7 ಆರೋಪಿಗಳನ್ನ ಬಂಧಿಸಿರುವ ನಾಸಿಕ್ ಪೊಲೀಸರು ನಾಪತ್ತೆಯಾದ ಕಿಶೋರ್ ಸೇಠ್, ಅಜರ್ ಬಂಧನಕ್ಕೂ ಬಲೆ ಬೀಸಿದ್ದಾರೆ. ಆ ಇಬ್ಬರು ಆರೋಪಿಗಳು ಸಿಕ್ಕರೆ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಗಲಿದೆ. ಇನ್ನು ದರೋಡೆ ಪ್ರಕರಣದ ಐ ವಿಟ್ನೆಸ್ಗಾಗಿ 3 ರಾಜ್ಯಗಳ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಗೋವಾದಿಂದ ಮಹಾರಾಷ್ಟಕ್ಕೆ ಹೋಗ್ತಾ ಇದ್ದ 2 ಕಂಟೈನರ್ ಹೈಜಾಕ್ ಮಾಡಿರುವ ಆರೋಪದ ಬಗ್ಗೆ ಸಾಕಷ್ಟು ಅನುಮಾನ ಮೂಡ್ತಾ ಇವೆ. ಕಂಟೈನರ್ ಅಲ್ಲಿ ಇದ್ದಂತಹ ಅಮಾನ್ಯಗೊಂಡ 2,000 ಮುಖ ಬೆಲೆಯ 400 ಕೋಟಿ ಹಣದ ಮಾಲೀಕರು ಯಾರು ಅನ್ನೋ ಪ್ರಶ್ನೆ ಮೂಡಿದೆ. ಗೋವಾದ ಯಾವ ಸ್ಥಳದಲ್ಲಿ ಕಂಟೈನರ್ನಲ್ಲಿ ಹಣ ತುಂಬಲಾಯಿತು, ಯಾವ ಮಾರ್ಗವಾಗಿ ಆ ಕಂಟೈನರ್ ಶೋರ್ಲಾ ಘಾಟ್ ಪ್ರವೇಶ ಮಾಡಿವೆ, ಹೈಜಾಕ್ ಮಾಡಿದ್ದು ಎಲ್ಲಿ, ಹಣ ತುಂಬಿದ್ದನ್ನ ಕಣ್ಣಾರೆ ನೋಡಿದವರು ಯಾರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಹಣದ ಮಾಲೀಕ ಎನ್ನಲಾಗಿರೋ ಕಿಂಗ್ ಪಿನ್ ಕಿಶೋರ್ ಸಾವ್ಲಾ ಬಗ್ಗೆ ಸಾಕ್ಷಿಗಳನ್ನು ಸಂಗ್ರಹಿಸ್ತಾ ಇದ್ದು ಆತನ ಬಂಧನಕ್ಕೂ ಶೋಧ ಮುಂದುವರೆಸಿದ್ದಾರೆ. ಐ ವಿಟ್ನೆಸ್ಗಾಗಿ 3 ರಾಜ್ಯದ ಪೊಲೀಸರು ತಲೆ ಕೆಡಿಸಿಕೊಂಡಿದ್ದಾರೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನು ರಾಜ್ಯದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು ಶಿವಮೊಗ್ಗದ ಭದ್ರಾವತಿ, ಧಾರವಾಡ ಮತ್ತು ಬಾಗಲಕೋಟೆ ಸೇರಿ ವಿವಿಧ ಕಡೆ ನಿನ್ನೆ ಒಂದೇ ದಿನ 36ಕ್ಕೂ ಹೆಚ್ಚು ಮಂದಿಯ ಮೇಲೆ ದಾಳಿ ನಡೆಸಿರುವಂತಹ ಆಘಾತಕಾರಿ ಘಟನೆ ನಡೆದಿದೆ. ಭದ್ರಾವತಿಯಲ್ಲಿ 11 ಜನರಿಗೆ ಹುಚ್ಚುನಾಯಿ ಕಡಿದಿದ್ರೆ ಧಾರವಾಡದಲ್ಲಿ 15ಕ್ಕೂ ಅಧಿಕ ಮಂದಿ ಇಂಥದ್ದೇ ಪ್ರಕರಣದಲ್ಲಿ ಗಾಯಗೊಂಡಿದ್ದಾರೆ. ಬಾಗಲಕೋಟೆಯಲ್ಲಿಯೂ 10ಕ್ಕೂ ಹೆಚ್ಚು ಜನರ ಮೇಲೆ ಬೀದಿ ನಾಯಿ ಅಟ್ಯಾಕ್ ಮಾಡಿದೆ. ರಾಜ್ಯದಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಯಾವ ರೀತಿಯ ಸಮಸ್ಯೆ ಅವಾಂತರಗಳಾಗ್ತಾ ಇದೆ ಅನ್ನೋದನ್ನ ನಾವು ಮೇಲಿಂದ ಮೇಲೆ ನೋಡ್ತಾನೆ ಇದ್ದೀವಿ. ಕಳೆದ ವರ್ಷ 4 ಲಕ್ಷಕ್ಕೂ ಹೆಚ್ಚು ಶ್ವಾನ ದಾಳಿಯಾಗಿದೆ. ಕಳೆದ ಒಂದೇ ವರ್ಷದಲ್ಲಿ ಕಳೆದ ವರ್ಷ 4 ಲಕ್ಷಕ್ಕೂ ಹೆಚ್ಚು ನಾಯಿ ಕಡಿತದ ಕೇಸ್ಗಳಾಗಿರೋದು. 4,84,448 ಪ್ರಕರಣಗಳು ಇಂಥದ್ದು. ಕಳೆದ ವರ್ಷ ಶ್ವಾನ ದಾಳಿಗೆ 49 ಜನ ಬಲಿಯಾಗಿದ್ದಾರೆ. ನಾಯಿ ಕಚ್ಚಿಯೇ ಸತ್ತಿದ್ದು 49 ಜನ ಕಳೆದ ವರ್ಷ. ಈ ವರ್ಷ 36,124 ನಾಯಿ ಕಡಿತ ಕೇಸ್ಗಳು ದಾಖಲಾಗಿದೆ. ಇಲ್ಲಿಯವರೆಗೂ ಕೇವಲ 3 ವಾರದಲ್ಲಿ 36,124 ನಾಯಿ ಕಡಿತ ಆಗಿರೋದು. 3 ವಾರದಲ್ಲಿ 36,000 ನಾಯಿ ಕಚ್ಚಿದೆ. ಈ ವರ್ಷ ನಾಯಿ ದಾಳಿಗೆ 4 ಮಂದಿ ಮೃತಪಟ್ಟಿದ್ದಾರೆ. ಇಲ್ಲಿಯವರೆಗೂ ಬರೋಬ್ಬರಿ 36,124 ಪ್ರಕರಣ, 4 ಮಂದಿ ಮೃತಪಟ್ಟಿದ್ದಾರೆ. ಈ ವರ್ಷದ ಲೆಕ್ಕ ಇದು. ಬೀದಿ ನಾಯಿಗಳು ಕಂಡರೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ, ಭಯ ಉದ್ಭವ ಆಗ್ತಾ ಇದೆ. ಈ ಬಗ್ಗೆ ಹಲವು ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ. ಇದರ ಮಧ್ಯೆ ಬೀದಿ ನಾಯಿಗಳಿಂದ ಇಷ್ಟೆಲ್ಲ ಅವಾಂತರಗಳು ಕೂಡ ಆಗ್ತಾ ಇದೆ. ನೆಕ್ಸ್ಟ್, ಅದೊಂದು ಭವ್ಯವಾದ ಬಂಗಲೆ. ಮನೆ ಕೆಲಸಕ್ಕೆ ಅಂತ ನೇಪಾಳ ಮೂಲದ ದಂಪತಿಯನ್ನ ನೇಮಿಸಿಕೊಂಡಿದ್ರು. ಕೆಲಸಕ್ಕೆ ಬಂದ 20 ದಿನದಲ್ಲೇ ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. ಕೋಟಿ ಮೌಲ್ಯದ ಆಭರಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ಎಲ್ಲಾಗಿದ್ದು ನೋಡ್ಕೊಂಬನ್ನಿ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ದಂಪತಿ. ಬಿಲ್ಡರ್ ಮನೆಯಲ್ಲಿದ್ದ 18 ಕೋಟಿ ಚಿನ್ನ ಲೂಟಿ. ಮನೆ ತುಂಬಾ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋ ವಸ್ತುಗಳು, ಹೊರಗೆ ಬಿಸಾಡಿರೋ ಲಾಕರ್, ದಿಕ್ಕೆ ತೋಚದಂತಾಗಿರುವ ಮನೆಯವರು. ಈ ದೃಶ್ಯ ಕಂಡು ಬಂದಿದ್ದು ಮಾರತಹಳ್ಳಿ ಸಮೀಪದಲ್ಲಿನ ಯಮಲೂರಿನ ಬಿಲ್ಡರ್ ಶಿವಕುಮಾರ್ ಮನೆಯಲ್ಲಿ. ಇದಕ್ಕೆಲ್ಲ ಕಾರಣ ನೇಪಾಳ ಮೂಲದ ಈ ಖತರ್ನಾಕ್ ದಂಪತಿ. ಹೌದು, ಯಮಲೂರಿನಲ್ಲಿರುವ ಈ ಭವ್ಯವಾದ ಬಂಗಲೆ ಬಿಲ್ಡರ್ ಶಿವಕುಮಾರ್ಗೆ ಸೇರಿತ್ತು. ಮಗನಿಗೆ ಇತ್ತೀಚೆಗಷ್ಟೇ ಮದುವೆ ಮಾಡಿಸಿದ್ರು. ಹಳೆ ಮನೆ ಆಗಿರೋದ್ರಿಂದ ರಿನೋವೇಷನ್ ಕೆಲಸ ಕೂಡ ಮಾಡಿ ಕೆಲ ತಿಂಗಳಿನಿಂದ ವಸ್ತುಗಳನ್ನೆಲ್ಲ ಜೋಡಿಸಿಕೊಳ್ತಾ ಇತ್ತು. ಕಳೆದ 9 ತಿಂಗಳಿಂದ ಮನೆ ಕೆಲಸಕ್ಕೆ ವಿಕಾಸ್, ಮಾಯಾ ಅನ್ನೋ ನೇಪಾಳ ಮೂಲದ ದಂಪತಿ ಇದ್ರು. ಆದ್ರೆ ಇತ್ತೀಚೆಗೆ ಕೆಲಸ ಬಿಡ್ತೀವಿ ಅಂತ ಹೇಳ್ತಾ ಇದ್ದಂತೆ ಮನೆ ಮಾಲೀಕರು ಯಾರನ್ನಾದ್ರೂ ಕೆಲಸಕ್ಕೆ ಸೇರಿಸಿ ಹೋಗಿ ಎಂದಿದ್ರು. ಹೀಗಾಗಿ 20 ದಿನದ ಹಿಂದೆ ದಿನೇಶ್, ಕಮಲಾ ದಂಪತಿಯನ್ನ ಕೆಲಸಕ್ಕೆ ಸೇರಿಸಿದ್ರು. ಮೊದಲು ಹೇಳಿದ್ದ ಎಲ್ಲಾ ಕೆಲಸ ಮಾಡಿ ಮನೆಯವರ ನಂಬಿಕೆ ಗಳಿಸಿಕೊಂಡಿದ್ರು. ಇತ್ತೀಚೆಗೆ ಶಿವಕುಮಾರ್ ಸ್ನೇಹಿತರ ಜೊತೆಗೆ ಫಿಲಿಪೈನ್ಸ್ ಪ್ರವಾಸ ಬೆಳೆಸಿದ್ರು. ಪತ್ನಿ, ಮಗ ಹಾಗೂ ಸೊಸೆ ಭೂಮಿ ಪೂಜೆಗೆ ಅಂತ ಸಂಬಂಧಿಕರ ಮನೆಗೆ ತೆರಳಿದ್ರು. 25ರಂದು ಭಾನುವಾರ ಸಂಚು ಮಾಡಿ ಲೂಟಿ ಮಾಡಿದ್ದಾರೆ. ಈಗ ಒಂದು ಭಾನುವಾರ ಬೆಳಿಗ್ಗೆ ಅವರು ಒಂದು 20 ದಿನ ಆಗಿತ್ತು, 25 ದಿನ ಆಗಿತ್ತು ಅವ್ರು ಬಂದು. ಭಾನುವಾರ ಬೆಳಿಗ್ಗೆ ಆತರ ಮಾಡಿದ್ದಾರೆ. ನಾನು ಲಾಕರ್ ನಾನು ಇಟ್ಕೊಂಡಿದ್ದೆ, ದೊಡ್ಡ ಮಗಳದು ಚಿಕ್ಕ ಮಗಳದೆಲ್ಲ ಇಟ್ಕೊಂಡಿದ್ವಿ ನಾವು.
ಅಳಿಯಿಂದ ಚಿಕ್ಕಳಿಯಿಂದ ಎಲ್ಲ ಇಟ್ಕೊಂಡು ಆಮೇಲೆ ಕೊಟ್ಬಿಡೋಣ ಅಂತ ಈಗ ಒಂದು 5 days ಇಂದ 10 days ಇಂದ ಅನ್ಕೊಳ್ತಾ ಇದ್ದೆ ನಾನು. ನಾವು ಕಷ್ಟಪಟ್ಟು ತಗೊಂಡಿದ್ದು ಇವಾಗ ಏನೋ ಒಂದು ಸೇವ್ ಮಾಡ್ಕೊಂಡು ತಗೊಂಡಿರ್ತೀವಲ್ಲ, ಇಷ್ಟ ಆಗಿದ್ದು ಒಡವೆ ಎಲ್ಲ ಯಾವುದೂ ಇಲ್ಲ. ಮನೆಯಲ್ಲಿ ಕಮಲಾ ಜೊತೆಗೆ ಮತ್ತೋರ್ವ ಕೆಲಸದಾಕೆ ಇದ್ದಳು. ಆಕೆಯನ್ನ ಫುಸಲಾಯಿಸಿ ಅಂಗಡಿಗೆ ಅಂತ ಕಮಲಾ ಕರೆತಂದಿದ್ದಾಳೆ. ಅತ್ತ 5-6 ಜನರ ಜೊತೆಗೆ ಬಂದ ದಿನೇಶ್ ಯುಪಿಎಸ್ ಆಫ್ ಮಾಡಿ ಸಿಸಿಟಿವಿ ಡಿಸ್ಕನೆಕ್ಟ್ ಮಾಡಿ ಮನೆಯಲ್ಲಿದ್ದ ಲಾಕರ್ಗಳನ್ನ ಕಬ್ಬಿಣದ ರಾಡ್ನಿಂದ ಹೊಡೆದು 11.5 ಕೆಜಿ ಚಿನ್ನ, ವಜ್ರ, 5 ಕೆಜಿ ಬೆಳ್ಳಿ ಸೇರಿ 11.5 ಲಕ್ಷದ ನಗದು ದೋಚಿ ಎಸ್ಕೇಪ್ ಆಗಿದ್ದಾರೆ. ಸಂಪೂರ್ಣವಾಗಿ 2 ಬೀರುದಲ್ಲಿದ್ದಂತಹ ಕಂಪ್ಲೀಟ್ ಆದಂತಹ ಸುಮಾರು 18 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನಾಗಿರಬಹುದು, ನಗದನ್ನಾಗಿರಬಹುದು ಸಂಪೂರ್ಣವಾಗಿ ಮುರಿದು ಇಲ್ಲಿ ನೋಡ್ತಾ ಇದ್ದೀರಾ. ಈ ಲಾಕರ್ ಕೂಡ ತೆಪ್ಪಿಸಿದ್ದಾರೆ. ಇಲ್ಲಿರುವಂತಹ ಲಾಕರ್ ಆಗಿರಬಹುದು ಕಂಪ್ಲೀಟ್ ಆಗಿ ಅದು ಬಾರದ ಕಾರಣ ಅಂದ್ರೆ ಆವತ್ತು ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ, ಈ ಬಿಲ್ಡರ್ಗಳಾಗಿರ್ಲಿ ಯಾರು ಕೂಡ ಇರೋದಿಲ್ಲ. ಈ ಲಾಕರ್ಗಳು ಎಲ್ಲ ಕಬ್ಬಿಣದ್ದು ನೀವು ನೋಡ್ತಾ ಇದ್ದೀರಾ. ಇದು ಎಲ್ಲದನ್ನ ಕೂಡ ಕಿತ್ತು ಕಂಪ್ಲೀಟ್ ಆಗಿ ಎತ್ತಿಸಿ ಅವರು ದಂಪತಿಗಳು ಇದರಲ್ಲಿರುವಂತಹ ಹಣವನ್ನ ಕದ್ದು ಪರಾರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಮರತಳ್ಳಿ ಠಾಣಾ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಅದೇನೇ ಹೇಳಿ, ಮನೆಯಲ್ಲಿ ಕೆಲಸಕ್ಕೆ ಸೇರಿಸಿಕೊಳ್ಳುವ ಮುನ್ನ ಪೂರ್ವಾಪರ ಪರಿಶೀಲಿಸಿ ಪೊಲೀಸರಿಗೆ ಮಾಹಿತಿ ನೀಡಿ ಅಂತ ಪೊಲೀಸ್ ಇಲಾಖೆ ಎಷ್ಟೇ ಕೇಳಿಕೊಂಡ್ರು ಜನ ಬುದ್ಧಿ ಕಲಿತಂತೆ ಕಾಣ್ತಿಲ್ಲ. ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. MDH ದಮ್ ಹಾಲು, ನಾಲ್ಕಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್.